ಒಳ ಮೀಸಲಾತಿ ಅನುಷ್ಠಾನಕ್ಕಾಗಿ ಹೊಸ ಕಾಯ್ದೆಯನ್ನ ಜಾರಿ ಮಾಡಲಾಗುತ್ತಿದೆ. ಇಂದು ಈ ಕುರಿತಂತೆ ಸಂಪುಟ ಸಭೆಯಲ್ಲಿ ಮಂಡನೆ ಕೂಡ ಆಗುತ್ತೆ. ಒಳ ಮೀಸಲಾತಿ ಅನುಷ್ಠಾನಕ್ಕಾಗಿ ಹೊಸ ಕಾಯ್ದೆಯನ್ನ ಜಾರಿಗೊಳಿಸಲಾಗ್ತಾ ಇದೆ. ಈ ಕುರಿತಂತೆ ಇಂದು ಸಂಪುಟ ಸಭೆಯಲ್ಲಿ ಕರಡು ಮಸೂದೆ ಮಂಡನೆಯಾಗುತ್ತೆ. ಅಲೆಮಾರಿ ಸಮುದಾಯಕ್ಕೆ ಭರ್ಜರಿ ನಿರೀಕ್ಷೆಯ ಸಾಧ್ಯತೆ ಒಂದು ಕಡೆ. ಸಿಎಂ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಮಹತ್ವದ ಚರ್ಚೆಯಾಗತ್ತೆ. ಸಾಧಕ ಬಾಧಕ ಎರಡರ ಬಗ್ಗೆ ಚರ್ಚೆ ಮಾಡಿ ವಿಚಾರ ಏನಿದೆ ಮಂಡನೆ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ ಅವರು. ಒಳ ಮೀಸಲಾತಿ ಅನುಷ್ಠಾನಕ್ಕಾಗಿ ಹೊಸ ಕಾಯ್ದೆ ಜಾರಿಯಾಗುತ್ತೆ. ಇಂದು ಸಂಪುಟ ಸಭೆಯಲ್ಲಿ ಕರಡು ಮಸೂದೆಯನ್ನ ಮಂಡನೆ ಮಾಡಲಾಗುತ್ತೆ. ಅಲೆಮಾರಿ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಭರ್ಜರಿ ನಿರೀಕ್ಷೆಯ ಸಾಧ್ಯತೆ. ಅಂದ್ರೆ ಈ ಹಿಂದೆ ಕೂಡ ಒಳ ಮೀಸಲಾತಿಯ ಸಂಬಂಧ ಪರಿಶಿಷ್ಟ ಜಾತಿಯ ಅನ್ವಯ ಮಾಡುವಂತೆ ಸುಮಾರು 5 ಕೆಟಗರಿಗಳನ್ನಾಗಿ ಮಾಡಿ ಮೀಸಲಾತಿ ಯಾವ್ಯಾವ ಕೆಟಗರಿಗೆ ಎಷ್ಟೆಷ್ಟು ಅನ್ನೋದಾಗಿ ಕೂಡ ಈ ಹಿಂದೆ ಮಂಡನೆ ಮಾಡಿದ್ರು. ಅದಾದ ಮೇಲೆ ಕೆಲವೊಂದಷ್ಟು ಪ್ರತಿಭಟನೆ ಆಕ್ರೋಶ ಕೂಡ ವ್ಯಕ್ತವಾಯಿತು. ಈಗ ಅಲೆಮಾರಿ ಸಮುದಾಯಕ್ಕೂ ಕೂಡ ಭರ್ಜರಿ ನಿರೀಕ್ಷೆಯನ್ನ ಕೊಡಬಹುದು. ಸಂಪುಟ ಸಭೆಯಲ್ಲಿ ನಿರ್ಣಯವನ್ನ ಕೈಗೊಳ್ಳಲಾಗುತ್ತೆ ಅನ್ನುವಂತಹ ನಿರೀಕ್ಷೆಯನ್ನ ಇಟ್ಟುಕೊಳ್ಳಲಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಇವತ್ತು ಮಸೂದೆ ಮಂಡನೆಯಾಗುತ್ತೆ. ಸಾಧಕ ಬಾಧಕ ಏನು, ಎಷ್ಟು ಪ್ರಮಾಣದಲ್ಲಿ ಒಳ ಮೀಸಲಾತಿಯನ್ನ ಕೊಡಬೇಕು ಎಲ್ಲದಕ್ಕೂ ಕುರಿತಾಗಿ ಈಗಾಗಲೇ ಮಸೂದೆಯನ್ನ ಅಥವಾ ಹೊಸ ಕಾಯ್ದೆಯನ್ನ ಕೂಡ ರೂಪುರೇಷೆಗಳನ್ನ ಒಳಪಡಿಸಿಕೊಳ್ಳಲಾಗಿದೆ. ಯಾವ ರೀತಿ ಮಂಡನೆ ಮಾಡ್ತಾರೆ ಅಥವಾ ಎಷ್ಟು ಪ್ರಮಾಣದಲ್ಲಿ ಒಳ ಮೀಸಲಾತಿಗೆ ಅನುಷ್ಠಾನ ಸಿಗತ್ತೆ, ಮೀಸಲಾತಿ ಜಾರಿ ಆಗತ್ತೆ ಅನ್ನೋದನ್ನ ಕಾದು ನೋಡಬೇಕು.